ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡು ಸುದ್ದಿಗೆ ಸ್ವಾಗತ. ಜಿಲ್ಲಾಧಿಕಾರಿ ಸೇರಿ 5 ಮಂದಿಯ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ದಾಖಲು. ಹೌದು, ನವಲಗುಂದ, ಧಾರವಾಡ ಜಿಲ್ಲೆಯಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದ 5 ಕಾರ್ಯಕ್ರಮದಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದು, ಲೋಕಾಯುಕ್ತದಲ್ಲಿ ಜಿಲ್ಲಾಧಿಕಾರಿ ಸೇರಿ 5 ಜನ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲು ಮಾಡಿರುವುದಾಗಿ ಆರ್ಟಿಐ ಕಾರ್ಯಕರ್ತ ಮಹಬೂಬ್ ಯರಗುಪ್ಪಿ ತಿಳಿಸಿದರು. ಈ ಕುರಿತು ನಗರದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಸಮಾವೇಶದ ನೆಪದಲ್ಲಿ ಗ್ಯಾರಂಟಿ ಯೋಜನಾ ಸಮಾವೇಶದ ಸಮಿತಿಯವರು ಕೋಟಿ ದಾಖಲೆಗಳನ್ನು ಸೃಷ್ಟಿಸಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದು, ಮಾಹಿತಿ ಹಕ್ಕು ಕಾಯ್ದೆಯಿಂದ ಪಡೆದಿರುವಂತಹ ದಾಖಲೆಗಳಿಂದ ಮೇಲ್ನೋಟಕ್ಕೆ ಕಂಡು ಬಂದಿದ್ದು, ಈ ದಾಖಲೆಗಳ ಲಗತ್ತಿಸಿ ಲೋಕಾಯುಕ್ತದಲ್ಲಿ ದೂರು ದಾಖಲು ಮಾಡಿದ್ದಾಗಿ ತಿಳಿಸಿದರು. ಲೋಕಾಯುಕ್ತದಲ್ಲಿ ದಾಖಲಾಗಿರುವಂತಹ ದೂರು ಸಂಖ್ಯೆ ಕಂಪ್ಲೇಂಟ್ ಲೋಕ್ BGM 5066/2024. ವರದಿ ಶರೀಫ್, ಕನ್ನಡ ನಾಡು ಸುದ್ದಿ, ನವಲಗುಂದ. ಇನ್ನು ಮುಖ್ಯವಾಗಿ ನಾವು ಹೇಳ್ಬೇಕಾದ್ರೆ ಕೊಟೇಶನ್ ನಾವೆಲ್ಲ PDF ನಿಮಗೆಲ್ಲ ಹಾಕ್ತೀವಿ. ಈ ಕೊಟೇಶನ್ ಒಳಗೆ ಏನು ಮಾಡ್ಯಾರಪ್ಪ ಅಂದ್ರೆ, ಒಂದು ಕಡೆ ವೆಜ್ ರೈತ ಪಲಾವ್ ಅಂತಾರ, ಕೊಟೇಶನ್ ಉಪ್ಪಿಟ್ಟು ಸಿರಾ ಟೀ ಅಂತ ಇರ್ಬೋದು. ಹೌದಲ್ವ? ಕೊಟೇಶನ್ ಆಹ್ವಾನಗಳಿಗೆ ಏನು ಮಾಡ್ತಾರೆ ಅಂದ್ರೆ, ವೆಜ್ ಪಲಾವ್ ಸಿರಾ, ವೆಜ್ ಪಲಾವ್ ರೈತ ಮತ್ತು ನೀರು ಅಂತ ಹೇಳ್ತಾರೆ. ಆದರೆ ಉಪ್ಪಿಟ್ಟು ಸಿರಾ ಟೀ ಇದೇ ರೀತಿಯಾಗಿ ದಾಖಲೆಗಳು ಸಹ ಒಂದಕ್ಕೊಂದು ಸಂಬಂಧ ಇಲ್ಲ. ಯಾವುದೇ ರೀತಿಯಾಗಿ ಅಲ್ಲಿ ಕಾರ್ಯಕ್ರಮ ನಡೆದ ಮೇಲೆ ಕೊಟೇಶನ್ ತೆಗೆದಿರುವಂತಹ ಒಂದು ನಮ್ಗೆ ಬಹಳ ಕಂಡು ಬಂದೈತಿ. ಹಾಗಾಗಿ ಬಿಲ್ ದಿನಾಂಕ ನೋಡಿ, ಕಾರ್ಯಕ್ರಮ ನಡೆದಂತಹ ದಿನಾಂಕನೂ ಕೂಡ ತಪ್ಪಾಗಿ ನಮೂದು ಮಾಡುವಂತಹ ಕೆಲಸ ಮಾಡ್ರ. ಕಲಘಟಗಿ ಒಳಗೆ ನಡೆದಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂತಹ ಗ್ಯಾರಂಟಿ ಸಮಾವೇಶದಲ್ಲಿ ಫಂಕ್ಷನ್ ಡೇಟ್ ಬಿಲ್ಲಿಗೆ ಏನು ಮಾಡ್ತಾರಪ್ಪ ಅಂದ್ರೆ, ಒಂದು ಕಾರ್ಯಕ್ರಮ 11/3 ನಡೀತೈತಿ, ಬಿಲ್ ಡೇಟ್ 9/3 ಹಾಕ್ತಾರೆ. ಇದೇ ರೀತಿಯಾಗಿ ಇವತ್ತು ಸಾಕಷ್ಟು ದಾಖಲೆಗಳಲ್ಲಿ ಅಲ್ಲಿ ನೋಡಿದಾಗ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತಹ ನಡೀತೈತಿ. ಅದೇ ರೀತಿಯಾಗಿ ಮುಖ್ಯವಾಗಿ ಮತ್ತೊಂದು ನೋಡಬೇಕಾದ್ರೆ, ನಾವು ಇವರು ಬಸ್ಸಿಗಾಗಿ ಇವತ್ತು ಗ್ಯಾರಂಟಿ ಫಲಾನುಭವಿಗಳು ಕರೆತರಾಕ ಇವತ್ತು ಬಸ್ ಫ್ರೀ ಅಂತ ಹೇಳ್ಯಾರ. ಆದರೂ ಕೂಡ ಅದೇ ಮಹಿಳೆಯರು ಕರ್ಕೊಂಬರಾಕ ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲಿ 16,78,260, ಕುಂದಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ 37,61,100, ಕಲಘಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ 36,38,325, ಹುಬ್ಬಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 33,37,415, ಧಾರವಾಡ ವಿಧಾನಸಭಾ ಕ್ಷೇತ್ರದಲ್ಲಿ 37,41,700, ಅಂದ್ರೆ ಸುಮಾರು 1.5 ಕೋಟಿ ರೂಪಾಯಿಗಳನ್ನ ಬಸ್ಸಿಗಾಗಿ ಇವ್ರು ಏನು ಮಾಡ್ರ, ವ್ಯಯ ಮಾಡ್ಯಾರ. ಇದ್ರೊಳಗೆ ಇವರು ಯಾವುದಕ್ಕೂ ಟೆಂಡರ್ ಕದಿಲ್ಲ. ಇವತ್ತು ಅವರು ಸಾಕಷ್ಟು ಇವ್ರು ಏನು ಮಾಡ್ತಾರೆ, ಅಧಿಕಾರ ದುರ್ಬಳಕೆ ಮಾಡ್ಕೊಂತಾರೆ. ಜಿಲ್ಲಾಧಿಕಾರಿ ಏನು ಮಾಡ್ತಾರೆ, ತಮ್ಮ ಅಧಿಕಾರ ಐತೆ ಅಂತೇಳಿ ಇವತ್ತು ಇದು ಸ್ಟೇಟ್ ಗೌರ್ಮೆಂಟ್ ಆ ಫಂಡನ್ನು ತೆಗೆದುಕೊಂಡು ಬಂದು ತಾವು ಹೆಂಗೆ ಬೇಕಂತ ತಾವು ಖರ್ಚು ಮಾಡ್ಕೊಂಡು ಅದನ್ನು ಯಾವುದೇ ರೀತಿಯಾದಂತಹ ಒಂದು ಸರ್ಕಾರದ ನಿಯಮಗಳನ್ನು ಅನುಸರಿಸಿದವರು ಎಲ್ಲವೂ ಕೂಡ ಅದನ್ನೆಲ್ಲ ಗಾಳಿಗೆ ತೂರಿ ತಮಗೆ ಹೆಂಗೆ ಬೇಕಂಗ ಮನಸ್ಸು ಇಚ್ಛೆ ಬಿಲ್ ತೆಗೆದಾರೆ. ಇವತ್ತು ಪೆಂಡಾಲ್ ಹಾಕಿದ್ರೆ ಒಂದು ಪೆಂಡಾಲ್ ಅಂದ್ರೆ ಎಲ್ಲ ಸಟ್ಕೊಳ್ತೈತೆ ಅವರು. ಪೆಂಡಾಲ್ ಹಾಕಿದ್ರೆ ಮತ್ತೆ ಮುಖ್ಯ ವೇದಿಕೆ ಬೇರೆ, ಇತರೆ ವೇದಿಕೆ ಬೇರೆ, ಫ್ಲೆಕ್ಸ್ ಬ್ಯಾನರ್ ಬೇರೆ. ಇದಕ್ಕೆ ಸುಮಾರು ಎಷ್ಟು ಅಂದ್ರೆ, ಒಂದು ಇಲ್ಲಿ ಧಾರವಾಡದಲ್ಲಿ 72,54,426 ರೂಪಾಯಿ ಪೆಂಡಾಲಿಗೆ ಖರ್ಚು ಮಾಡ್ರ. ಹುಬ್ಬಳ್ಳಿಯಲ್ಲಿ 69,41,151, ನಮ್ಮ ನವಲಗುಂದದಲ್ಲಿ 49,98,98,994. ಇನ್ನೂ ಕೂಡ ಕಲಘಟಗಿ ಕುಂದಗೋಳ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಬಂದ ತಕ್ಷಣ ನಾವು ರೀತಿ ಮಾನ್ಯ ಲೋಕಾಯುಕ್ತರು ಅದನ್ನು ಕೂಡ ಸಲ್ಲಿಸ್ತೀನಿ. ಸುಮಾರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಇಲ್ಲಿ. ಈ ಕಾರ್ಯಕ್ರಮ ನಡೆದಿರುವಂತಹ ಕಾರ್ಯಕ್ರಮಕ್ಕೂ ಮತ್ತು ತೆಗೆದಿರುವಂತಹ ಬಿಲ್ಗೂ ಭಾಳ ವ್ಯತ್ಯಾಸ ಇದೆ. ಈ ದಿನಾಂಕ ನೋಡಿದಾಗ ಗೊತ್ತಾಗುತ್ತೆ, ಇವೆಲ್ಲ ಬಟ್ಟಿ ದಾಖಲೆಗಳನ್ನ ತಕೊಂಡು ಯೂಸ್ ಮಾಡ್ರೆ